ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ದೇಶದಲ್ಲಿ ಅನೇಕ ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇರ್ತಾರೆ. ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ. ಆತ್ಮಹತ್ಯೆಗೆ ಮುಖ್ಯ ಕಾರಣ ಸಾಲದ ಹೊರೆ. ಈ ಸಾಲದ ಹೊರೆ ಯಾಕೆ ಬಂತು ಇವರ ಮೇಲೆ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವೇ ಹಾಕ್ಕೊಂಡ್ರೆ ಅದಕ್ಕೆ ಮುಖ್ಯ ಕಾರಣ ಅವರು ಅನುಸರಿಸ್ತಾ ಇರ್ತಕ್ಕಂಥ ಕೃಷಿ ಪದ್ಧತಿ. ಯಾಕಂದರೆ ಇವರು ಅನುಸರಿಸುವ ಕೃಷಿ ಪದ್ಧತಿಯಲ್ಲಿ ಖರ್ಚೇ ಹೆಚ್ಚು, ಕಡಿಮೆ. ಹಾಗಾಗಿ ಇವರು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಗೊಂಡು ಹೋದರೆ ಅದಕ್ಕೆ ಸಾಕಷ್ಟು ಪ್ರತಿಫಲ ದೊರೆಯೋಲ್ಲ. ಹಣದ ಕೊರತೆ ವಿಪರೀತವಾದಾಗ ಮತ್ತೆ ಇದನ್ನು ತಾನೇ ಮಾಡಲಿಕ್ಕೆ ಸಾಧ್ಯ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದು ಅವರ ಪಾಲಿಗೆ. ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಏನಿದೆ, ಸುಧಾರಣೆಗಳು ಏನಿದೆ, ನೂತನ ಪ್ರಯೋಗಗಳು ಏನಿವೆ, ಅವುಗಳನ್ನು ಯಥೋಚಿತವಾಗಿ ಬಳಸಿಕೊಳ್ಳೋದು ತೀರಾ ಮುಖ್ಯವಾದಂಥ ವಿಚಾರ ಆಗಿದೆ. ಸಮಗ್ರ ಕೃಷಿ ಪದ್ಧತಿ ಇದನ್ನು ಅಳವಡಿಸಿಕೊಂಡ್ರೆ ರೈತರು ಆತ್ಮಹತ್ಯೆಯಂತಹ ಒಂದು ತೀವ್ರ ಕ್ರಮವನ್ನು ಕೈಗೊಳ್ಳೋದನ್ನು ತಪ್ಪಿಸಬಹುದಾಗುತ್ತೆ. ಹಾಗಾಗಿ ಸಮಗ್ರ ಕೃಷಿಯನ್ನು ಬಳಸುವ ದಿಶೆಯಲ್ಲಿ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಹಸಿರು ಹಾದಿಯ ಕೃಷಿಕರು ಎನ್ನುವ ಪುಸ್ತಕವನ್ನು ಬರೆದಂಥ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿಯವರು. ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು ವೃತ್ತಿಯಿಂದ ಕೃಷಿ ವಿಜ್ಞಾನಿಗಳು. ಕೃಷಿ ಕ್ಷೇತ್ರದ ಆಗುಹೋಗುಗಳನ್ನು ಎಲ್ಲ ಸೂಕ್ಷ್ಮಗಳನ್ನು ಅರಿತವರು. ಹಾಗಾಗಿ ಅವರು ಈ ಸಮಗ್ರ ಕೃಷಿ ಪದ್ಧತಿ ಹೇಗೆ ನಮ್ಮ ನಾಡಿನ ರೈತರ ಬದುಕನ್ನು ಉದ್ಧಾರ ಮಾಡಿದೆ ಅನ್ನೋದನ್ನು ಆಧಾರ ಸಮೇತ ನಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿದರೆ ಅದರ ಹೆಸರೇ ಸೂಚಿಸೋ ಹಾಗೆ ಎರಡು ವಲಯಗಳ ಏಕೀಕರಣ ಸಹಯೋಗ ಆಗಿದೆ. ಆ ಎರಡು ವಲಯ ಯಾವುದು ಅಂದರೆ ಮೊದಲನೇದು ಹೆಸರೇ ಸೂಚಿಸುವ ಹಾಗೆ ಕೃಷಿ, ಇನ್ನೊಂದು ಪ್ರಾಣಿಗಳ ಸಾಕಾಣಿಕೆ. ಈ ಕೃಷಿ ಮತ್ತು ಪ್ರಾಣಿಗಳ ಸಾಕಾಣಿಕೆ ಎರಡನ್ನೂ ನಾವು ಒಟ್ಟಿಗೆ ಬೆಳೆಸ್ಕೊಂಡು ಬಂತು ಅಂದರೆ ನಮಗೆ 3 ತಿಂಗಳಿಗೊಂದು ಸಲ, 6 ತಿಂಗಳಿಗೊಂದು ಸಲ, 9 ತಿಂಗಳಿಗೊಂದು ಸಲ, 10 ತಿಂಗಳಿಗೊಂದು ಸಲ ನಮಗೆ ಹಣ ದೊರೀತಾ ಇರುತ್ತೆ. ಆಕಳನ್ನು ಸಾಕಬಹುದು, ಕೋಳಿ ಸಾಕಬಹುದು, ಮೀನು ಸಾಕಬಹುದು, ಕುರಿ ಸಾಕಬಹುದು, ಮೊಲ ಸಾಕಬಹುದು. ಹೀಗೆಲ್ಲ ಹೇಳ್ತಾ ಇವರು ಒಟ್ಟು 14 ಜನರು ಏನು ಒಂದು ಸಾಧನೆಯನ್ನು ಮಾಡಿದ್ದಾರೆ, ಆ ಸಾಧನೆಯನ್ನು ಅವರು ನಮ್ಮ ಮುಂದೆ ಬರೀತಾ ಹೋಗ್ತಾರೆ. ಆಶ್ಚರ್ಯವಾಗುತ್ತೆ. ಇಲ್ಲಿ ರೈತ, ಅದರಲ್ಲೂ ಯುವ ರೈತರು ಮಾಡಿದಂತಹ ಈ ಒಂದು ಸಾಹಸಿ ಕಥೆಯನ್ನು ನೋಡ್ತಾ ಇದ್ದರೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಮಂಜೇಗೌಡ ಕರಿಬಸಪ್ಪ ಅವರು ಕೃಷಿ ಯಂತ್ರೋಪಕರಣವನ್ನು ರೂಪಿಸ್ತಾರಂತೆ ಅವರು. ಹಾಗೆಯೇ ಹೊಸ ತಂತ್ರಜ್ಞಾನದ ಮೂಲಕ ಗಿಡಮರಗಳನ್ನು ಹೇಗೆ ಬೆಳೆಸಬಹುದು ಅನ್ನೋದನ್ನು ಬಾಟಲಿ ತಂತ್ರಜ್ಞಾನವನ್ನು ಕಂಡುಹಿಡಿದ ಯಶಸ್ವಿ ರೈತ ನೆನಮನಹಳ್ಳಿ ಚಂದ್ರಶೇಖರ್ ಅವರ ಸಾಹಸ ಈ ಪುಸ್ತಕದಲ್ಲಿ ದೊರೆಯುತ್ತೆ. ಛಲವೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಆದರ್ಶ ಮಹಿಳಾ ರೈತರಾದಂಥ ಕವಿತಾ ಮಿಶ್ರಾ, ರಾಜೇಶ್ವರಿ ಪಾಟೀಲ, ಮಂಗಳ ಗೌರಮ್ಮ ಅವರ ಬಗ್ಗೆ ಲೇಖನಗಳು ಇವೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿ ನಗರದಲ್ಲಿ ನೌಕರಿಯನ್ನು ಮಾಡ್ತಾ ಇದ್ದಂಥ ಅನೇಕ ಯುವಜನತೆ ಇವತ್ತು ಹಳ್ಳಿಗೆ ಹೋಗಿ ಕೃಷಿಯಲ್ಲಿ ತೊಡಗಿ ಸಾಧನೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಕೀರ್ತಿಗೌಡ, ಲೋಕೇಶ್ ನಾಯ್ಕ, ಚೈತನ್ಯ, ರವೀಂದ್ರ ಬಸಪ್ಪ ಸಿದ್ನಾಳ್, ರೋಹಿತ್ ರಾಮದೇವ್. ಹೀಗೆ ಕೇವಲ ಪ್ರೌಢಶಾಲೆಯನ್ನು ಓದಿದ್ರೂ ಸಹ ಈ ಒಂದು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಯಶಸ್ಸನ್ನು ಪಡೆದಂಥ ಮಲ್ಲೇಶಪ್ಪ, ನಾಗರಾಜ್, ಶಂಕರೇಗೌಡ, ರವಿ ಪೂಜಾರಿ, ಲಕ್ಷ್ಮೀಕಾಂತ ಹಿಬಾರೆ, ಹೀಗೆ ಈ ಸಾಹಸಿ ಯುವಕರ ಕಥೆ ಏನಿದೆ ಅದನ್ನು ಈ ಒಂದು ಪುಟ್ಟ ಪುಸ್ತಕದಲ್ಲಿ ಬರೀತಾ ಹೋಗ್ತಾರೆ. ಡ್ರ್ಯಾಗನ್ ಹಣ್ಣನ್ನು ಬೆಳೀತಾನೆ ಕೀರ್ತಿಗೌಡ. ಡ್ರ್ಯಾಗನ್ ಹಣ್ಣು ಅಂದರೆ ಏನು? ಈ ಹಿಂದೆ ಎಲ್ಲಂದರಲ್ಲಿ ಈ ಕತ್ತಾಳೆ ಗಿಡಗಳು ಬೆಳೀತಾ ಇದ್ದುವು. ಆ ಕತ್ತಾಳೆ ಗಿಡದಲ್ಲಿ ಬಿಡುವಂಥ ಹಣ್ಣಿದು ಕೃಷಿಗೆ ಒಳಪಡಿಸಿದ್ದಾರೆ. ವಿದೇಶದಲ್ಲಿ ಮತ್ತು ಭಾರತ ದೇಶದ ನಗರಗಳಲ್ಲಿ ತುಂಬ ಬೇಡಿಕೆ ಇದೆ. ಬೆಳೆಯೋದು ಸುಲಭ, ಹೆಚ್ಚು ನೀರೂ ಬೇಕಾಗಲ್ಲ.
ಯಾಕಂದರೆ ಬರಗಾಲದ ಬೆಳೆ ಇದು, ಬಿಸಿಲು ಭೂಮಿಯ ಬೆಳೆ. ಎಲ್ಲಿ ಏನೂ ಪೋಷಕಾಂಶ ಇರಲ್ವೋ ಅಂಥ ಕಡೆ ಚೆನ್ನಾಗಿ ಬೆಳೆಯುತ್ತೆ. ಅದನ್ನು ಬೆಳೆದು ಹೇಗೆ ಯಶಸ್ಸನ್ನು ಗಳಿಸಿದೆ ಅನ್ನೋದನ್ನು ಡ್ರ್ಯಾಗನ್ ಹಣ್ಣು ಬೆಳೆದ ಯಶಸ್ವಿ ಯುವ ಕೃಷಿಕ ಕೀರ್ತಿ ಗೌಡ ಅಂತ ಹೇಳ್ತಾರೆ. ಹಾಗೆಯೇ ಸಾವಿರಾರು ಗಿಡ ಮರ ಬೆಳೆಸಿ ಸೈ ಅನಿಸಿಕೊಂಡ ರೈತ ಮಹಿಳೆ ಮಂಗಳಾ ಗೌರಮ್ಮ ಅವರ ಬಗ್ಗೆ ಬರೀತಾರೆ. ಹಾಗಾಗಿ ಬರವನ್ನೇ ಮಣಿಸಿ ಭಗೀರಥನಾದ ಚಂದ್ರಶೇಖರ್ ಅಂತ ಒಂದು ಪುಟ್ಟ ಅಧ್ಯಾಯ, ಹೇಗೆ ಬರ ಪ್ರದೇಶದಲ್ಲಿ ನಾವು ಬೆಳಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ದೊರೆಯುತ್ತೆ. ಹಸಿರು ಹಾದಿಯ ಕೃಷಿಕರು ಡಾಕ್ಟರ್ ಸುಕನ್ಯಾ ಸೋನಗಹಳ್ಳಿ ಬರೆದಂಥ ಪುಸ್ತಕ, ಒಮ್ಮೆ ಖಂಡಿತ ನೋಡಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ಇದು ಜನಪದರ ಚಾವಡಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಪೂಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಅಂತ. ನಾನು ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಬಂದು ಕ್ರಿಕೆಟ್ ಆಡುವುದು ಮತ್ತು ಮ್ಯೂಸಿಕ್ ಕೇಳುವುದು. ಶರತ್ ಅವರಿಗೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಶ್ರೀ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುವುದು ಮತ್ತು ಥಟ್ ಅಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು. ರಮ್ಯಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ವೇದ ಪರಿಚಯ, ಶಂಕರ ಅಜ್ಜಂಪುರ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಆರ್ಡರ್ ಆಫ್ ದಿ ಡ್ರುಕ್ ಗ್ಯಾಲ್ಪೋ ಪ್ರಶಸ್ತಿಯು ಯಾವ ದೇಶದ ಪ್ರಧಾನಮಂತ್ರಿಗೆ ದೊರೆತಿದೆ? ಆಯ್ಕೆಗಳನ್ನು ನೋಡೋಣ. ಭಾರತ, ಬ್ರಿಟನ್, ಆಸ್ಟ್ರೇಲಿಯಾ, ಜರ್ಮನಿ. ಮೊದಲಿಗೆ ಶರತ್, ನಂತರ ರಮ್ಯಶ್ರೀ. ಬ್ರಿಟನ್. ರಮ್ಯಶ್ರೀ ಜರ್ಮನಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭಾರತ ಆಗಿತ್ತು. ಭೂತಾನ್ ದೇಶ ಈ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನು ಕೊಡುತ್ತೆ. ಇದುವರೆಗೂ ಕೊಟ್ಟಿರೋದು 4 ಪ್ರಶಸ್ತಿ ಈ ದೇಶ. ಅದರಲ್ಲಿ ಒಂದು ನಮ್ಮ ಭಾರತದ ಪ್ರಧಾನಿಗಳಿಗೆ ದೊರೆತಿದೆ. ಭೂತಾನಿನ ರಾಜ ಜಿಗ್ಮೆ ಕೇಸರ್ ನಾಮ್ಗೆಲ್ ವಾಂಗ್ಚುಕ್ ಅವರು ಈ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಿದರು. ಮುಂದಿನ ಪುಸ್ತಕ ಪ್ರಾಜೆಕ್ಟ್ ಸಾರ್ಕೋಮಾ, ಅನುಭವ ಕಥನಗಳ ಕೃತಿ. ಎಚ್ ಶ್ರೀಧರ ರಾವ್ ಬರೆದಿರುವಂಥದ್ದು. ಪ್ರಶ್ನೆ: ಈ ವರ್ಷ ಜಕರಾಂಡ ಮರವು ಸ್ವಲ್ಪ ಬೇಗ ಹೂಗಳನ್ನು ಬಿಟ್ಟಿದೆ. ಜಕರಾಂಡದ ತವರು ದೇಶ ಯಾವುದು? ಹೇಳಿ ರಮೇಶ್ರೀ. ಇಂಡೋನೇಷಿಯಾ. ಇಂಡೋನೇಷಿಯಾ. ಶರತ್ ಮತ್ತು ಪೂಜಾ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ದಕ್ಷಿಣ ಆಫ್ರಿಕಾ, ಬ್ರೆಜಿಲ್, ಚಿಲಿ, ಪೆರು. ಮೊದಲಿಗೆ ಶರತ್, ನಂತರ ಪೂಜಾ. ಚಿಲಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬ್ರೆಜಿಲ್ ಆಗಿತ್ತು. ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಬಂತು ಅಂತ ಹೇಳ್ತಂದರೆ ಬೆಂಗಳೂರಲ್ಲಿ ಒಂದು ರೀತಿ ಹಬ್ಬ. ಹೋಳಿಯ ಹಬ್ಬ ಮುಗಿತಾ ಇದ್ದ ಹಾಗೆ ರಸ್ತೆಗಳಲ್ಲಿ ಹೋಯ್ತಂದರೆ ಹೂಗಳ ಹಬ್ಬವನ್ನು ನೋಡಬಹುದು. ಒಂದು ರೀತಿಯಾದ ವಸಂತ ವೈಭವ ಕಂಡುಬರುತ್ತೆ. ಜಕರಾಂಡ, ತಬೂಬಿಯಾ ಮತ್ತು ಮೇ ಫ್ಲವರ್ ಅಂತ ನಾವೇನು ಕರೀತೇವೆ, ಇವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರು ನಗರದಲ್ಲಿ ಕಂಡುಬರುತ್ತೆ. ಸುಮಾರು 150 ವರ್ಷಗಳಿಂದ ಜಕರಾಂಡ ನಮ್ಮ ಬೆಂಗಳೂರಲ್ಲಿ ಬೆಳೀತಾ ಇದೆ ಅಂತ ಹೇಳ್ತಾರೆ. ಈ ಜಕರಾಂಡ ಮರ ಒಣಗಿ ಹೋಯಿತು ಅಂದರೆ ಆ ಮರದ ಬುಡ ತಗೊಂಡು ಅದರಿಂದ ಒಳ್ಳೆ ಸೊಗಸಾದ ಗಿಟಾರನ್ನು ಮಾಡ್ತಾರಂತೆ ಬ್ರೆಜಿಲ್ ದೇಶದಲ್ಲಿ. ಸಮರ್ಪಣೆ ಎನ್ನುವ ಕಾದಂಬರಿ ಜಿ.ಕೆ. ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆ: ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಈ ಯೋಜನೆಯಲ್ಲಿ ಎಷ್ಟು ಭಾರತೀಯರ ತಳಿ ಮಾಹಿತಿಯ ಅಧ್ಯಯನವು ನಡೆಯುತ್ತದೆ? ಆಯ್ಕೆಗಳನ್ನು ನೋಡೋಣ. 1,000, 25,000, 5,000, 10,000. ಮೊದಲಿಗೆ ಪೂಜಾ, ಆನಂತರ ಶರತ್. ಪೂಜಾ. ಆಯ್ಕೆ 4. ಆಯ್ಕೆ 4, 10,000. ಶರತ್. ಆಯ್ಕೆ 3, 5,000. 5,000. ಉತ್ತರವನ್ನು ನೋಡೋಣ. 10,000 ಉತ್ತರ ಸರಿಯಾಗಿದೆ.
ಪೂಜಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸಮರ್ಪಣೆ ಎನ್ನುವ ಈ ಕಾದಂಬರಿ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಭಾರತೀಯರು ಯಾರು? ಪ್ರಶ್ನೆ ಕೇಳೋದು ಸುಲಭ, ಉತ್ತರ ಕೊಡೋದು ಕಷ್ಟ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಇವತ್ತು ಭಾರತದಲ್ಲಿ ಎಷ್ಟು ಜನಾಂಗಗಳು, ಎಷ್ಟು ಬುಡಕಟ್ಟಿನ ಜನ ವಾಸ ಮಾಡ್ತಾ ಇದ್ದಾರೆ, ಅವರೆಲ್ಲರ ಜೀನ್ಸ್ಗಳನ್ನು ಸಂಗ್ರಹ ಮಾಡಿ ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನ ಮೊದಲ ಬಾರಿಗೆ ನಡೀತಾ ಇದೆ. ಹಾಗಾಗಿ ಇಡೀ ಭಾರತಾದ್ಯಂತ 10,000 ಜನರನ್ನು ಆಯ್ಕೆ ಮಾಡಿಕೊಂಡು ಅವರ ರಕ್ತವನ್ನು ಸಂಗ್ರಹ ಮಾಡಿ ಅವರ ತಳಿ ವಿನ್ಯಾಸವನ್ನು, ಜೀನೋಮನ್ನು ಅಧ್ಯಯನ ಮಾಡಿ ಭಾರತದಲ್ಲಿ ಈಗ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಎಲ್ಲಿಂದ ಬಂದರು ಅನ್ನೋ ಒಂದು ಪ್ರಶ್ನೆ ಕೇಳಿಕೊಂಡು ಅದಕ್ಕೆ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡ್ತಾರಂತೆ. ಮುಂದಿನ ಪುಸ್ತಕ ಅದಮ್ಯ, ಟಿ ಗಿರಿಜಾ ಅವರ ಸಂಸ್ಮರಣ ಗ್ರಂಥ, ಮಲ್ಲಮ್ಮ ನಾಗರಾಜ್ ಸಂಪಾದಿಸಿರುವಂತಹ ಕೃತಿ. ಪ್ರಶ್ನೆ: ನಮ್ಮ ಭೂಮಿಯ ಒಳಗೆ ಬರುವ ಸೂರ್ಯನ ಶಾಖದಲ್ಲಿ ಪ್ರತಿಶತ ಎಷ್ಟು ಶಾಖವು ಪ್ರತಿಫಲಿಸಿ ಬಾಹ್ಯಾಕಾಶಕ್ಕೆ ಮರಳುತ್ತದೆ? ಆಯ್ಕೆಗಳನ್ನು ನೋಡೋಣ. 10%, 20%, 30%, 40%. ಮೊದಲಿಗೆ ಶರತ್, ನಂತರ ರಮ್ಯಶ್ರೀ. 20%. 20%. ಆಯ್ಕೆ 2. ರಮ್ಯಶ್ರೀ ಆಯ್ಕೆ 3, 30 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 30% ಸರಿಯಾದ ಉತ್ತರ. ರಮ್ಯಶ್ರೀ ಈ ಉತ್ತರ ಕೊಟ್ಟಿದ್ದಾರೆ. ಅದಮ್ಯ ಈ ಒಂದು ಸಂಸ್ಮರಣ ಗ್ರಂಥವನ್ನು ಕೊಟ್ಟಿದ್ದೇವೆ. ಸೂರ್ಯನಿಂದ ಬರುವಂಥ 100ಕ್ಕೆ 100ರಷ್ಟು ಶಾಖ ಭೂಮಿಯ ಒಳಗೆ ಬಂತು ಅಂದರೆ ತೊಂದರೆಯಾಗುತ್ತೆ. ಹಾಗಾಗಿ 30%ರಷ್ಟು ಶಾಖ ಹಾಗೆ ವಾಪಸ್ಸು ಹೋಗುವ ಒಂದು ವ್ಯವಸ್ಥೆ ನಮ್ಮ ಭೂಮಿಯಲ್ಲಿರುತ್ತೆ. ಇದನ್ನು ಹೀಟ್ ಬಜೆಟ್ ಆಫ್ ದಿ ಅರ್ತ್ ಅಂತ ಹೇಳ್ತಾರೆ. ಭೂಮಿಗೂ ಸಹ ಒಂದು ಬಜೆಟ್ ಇದೆ ಅನ್ನೋದು ಒಂದು ಸೂಕ್ಷ್ಮವನ್ನು ತಿಳಿಸುತ್ತೆ. ಸೂರ್ಯನಿಂದ ಬರುವ ಶಕ್ತಿಗಳಲ್ಲಿ 50%ರಷ್ಟು ಶಕ್ತಿಯನ್ನು ಭೂಮಿಯ ನೆಲ ಮತ್ತು ನೀರು ಅಂದರೆ ಸಮುದ್ರ ಇದು ಹೀರ್ಕೊಳ್ಳುತ್ತೆ. ಇನ್ನು ಉಳಿದ 20% ಶಕ್ತಿ ಏನಿದೆ ಅದನ್ನು ಮೋಡಗಳು ಹೀರ್ಕೊಳ್ಳುತ್ತೆ. ವಾತಾವರಣದಲ್ಲಿ ಇರ್ತಕ್ಕಂಥ ನೀರಿನಂಶ, ಆವಿ, ಧೂಳು ಇತ್ಯಾದಿಗಳೆಲ್ಲ ಹೀರ್ಕೊಳ್ಳುತ್ತಂತೆ. ಆದರೆ 30ರಷ್ಟು ಶಾಖ ಅದು ವಾಪಸ್ಸು ಮತ್ತೆ ಬಾಹ್ಯಾಕಾಶಕ್ಕೆ ಹೋಗುತ್ತೆ. ಮುಂದಿನ ಪುಸ್ತಕ ಸಮ್ಮೇಳನಾಧ್ಯಕ್ಷರ ಭಾಷಣಗಳು, ಸಿರಿಗೇರಿ ಯರಿಸ್ವಾಮಿ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಶ್ರೀ, ಮ, ಮಿ, ಪಾ, ಕ. ಬರೆದಿರುತ್ತಿದ್ದಾರೆ ಶರತ್. ಶ್ರೀರಾಮನವಮಿ ಪಾನಕ. ಇನ್ನೊಂದ್ಸಲ ಹೇಳಿ. ಶ್ರೀರಾಮನವಮಿಯ ಪಾನಕ. ಯಾ ಬಿಟ್ಟಿದ್ರಿ? ಅಲ್ಲೊಂದು ಮನೆ ಇತ್ತಲ್ವಾ, ಖಾಲಿ ಇತ್ತು, ಅಲ್ಲಿ ಯಾ ಅಂತ ಸೇರಿಸಿದ್ದೀರಾ. ಉತ್ತರ ಸರಿಯಾ? ನೋಡೋಣ. ಶ್ರೀರಾಮನವಮಿಯ ಪಾನಕ ಉತ್ತರ ಸರಿಯಾಗಿದೆ. ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಈ ಪುಸ್ತಕವನ್ನು ಶರತ್ ಅವರಿಗೆ ಕೊಟ್ಟಿದ್ದೇನೆ. ದಿವ್ಯ ಸುಳಿ, ಡಾಕ್ಟರ್ KN ಗಣೇಶಯ್ಯ ಅವರು ಬರೆದಂಥ ವಿಜ್ಞಾನ ಸಾಹಿತ್ಯ ಯಾನದ ಸುಳಿಯ ಕೃತಿ, ಅದ್ಭುತವಾದ ಕೃತಿ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 31 ಕೂಡು 39, 76 ಕಳೆ 41, 28 ಗುಣಿಸು 9, 152 ಭಾಗಿಸು 8. ರಮ್ಯಶ್ರೀ ಬರೆದಿರುತ್ತಿದ್ದಾರೆ ಅಂತಿಮ ಉತ್ತರ 376. 376. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? 375. ಸ್ವಲ್ಪ ಒಂದು ಸಂಖ್ಯೆ ವ್ಯತ್ಯಾಸನಾ? ಒಂದೇ ಒಂದು ಅಂಕೆ ವ್ಯತ್ಯಾಸ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 70, 35, 252, 19 ಎಲ್ಲವನ್ನ ಕೂಡಿದ್ರೆ 376 ಬಂದಿದೆ. ರಮ್ಯಶ್ರೀ ಈ ಉತ್ತರವನ್ನು ಕೊಟ್ಟಿದ್ದಾರೆ. ದಿವ್ಯ ಸುಳಿ, ಡಾಕ್ಟರ್ KN ಗಣೇಶಯ್ಯ ಬರೆದಂಥ ಪುಸ್ತಕ ರಮ್ಯಶ್ರೀ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಕಥಾ ಸಂಕಲನ ಲೀಕೌಟ್, ಅಕ್ಷತಾ ಪಾಂಡವಪುರ ಬರೆದಿರುವಂಥದ್ದು. ಪ್ರಶ್ನೆ: ಈ ದೇವತೆಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ.
ಆಯ್ಕೆಗಳು. ಆಗಲೇ ಬಜರ್ ಒತ್ತಿದ್ದಾರೆ ಶರತ್ ಅವರು. ಉತ್ತರ ಕಾಮಣ್ಣ. ಕಾಮಣ್ಣ. ಆಯ್ಕೆಗಳನ್ನು ನೋಡೋಣ. ಮನ್ಮಥ, ಅರ್ಜುನ, ರಾಮ, ಇಂದ್ರ. ಶರತ್ ಮನ್ಮಥ. ಮನ್ಮಥ. ಎರಡನೇದಾಗಿ ಪೂಜಾ. ಅರ್ಜುನ. ಅರ್ಜುನ. ಉತ್ತರವನ್ನು ನೋಡೋಣ. ಮನ್ಮಥ, ಕಾಮಣ್ಣ ಉತ್ತರ ಸರಿಯಾಗಿದೆ. ಲೀಕ್ಔಟ್ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಪ್ರಾಜೆಕ್ಟ್ ಸರ್ಕೋಮಾ ಅಂತಕ್ಕಂಥ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇವೆ ಶರತ್ ಅವರಿಗೆ. ಚಿತ್ರವನ್ನು ಒಂದು ಸಲ ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಕಬ್ಬಿನಿಂದ ಮಾಡಿರುವಂಥ ಬಿಲ್ಲನ್ನು ಇಟ್ಕೊಂಡಿದ್ದಾನೆ. ಇದು ಕಾಮ ಒಬ್ಬನೇ ಕಬ್ಬಿನ ಬಿಲ್ಲನ್ನು ಹಿಡ್ಕೊಳ್ಳೋದು. ಹಾಗೆಯೇ ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಂದರೆ ಆ ಬಿಲ್ಲಿಗೆ ಕಟ್ಟಿರುವ ಹಗ್ಗ ಏನಿದೆಯಲ್ಲ, ಆ ಹಗ್ಗವನ್ನು ಜೇನ್ನೊಣಗಳಿಂದ ಮಾಡಿದಾರಂತೆ. ಜೇನ್ನೊಣಗಳೇ ಒಂದನ್ನು ಒಂದು ಹಿಡ್ಕೊಂಡು ಹಗ್ಗದ ಥರ ಆಗಿದೆ ಅಂತ ಒಂದು ಕಲ್ಪನೆ. ಹಾಗೆಯೇ ಆ ಬಾಣಗಳು ಏನಿದೆ 5 ಹೂಗಳ ಬಾಣ ಅಂತ ಹೇಳ್ತಾರೆ. ತಾವರೆ ಹೂವು, ಅಶೋಕ ಹೂವು, ಮಾವಿನ ಹೂವು, ಮಲ್ಲಿಗೆ ಹೂವು ಹಾಗೂ ಕನ್ನೈದಿಲೆ ನೀಲಿ ಬಣ್ಣದ ತಾವರೆ ಇರುತ್ತಲ್ಲ, ಈ 5 ಬಣ್ಣಗಳ 5 ವಿವಿಧ ಹೂಗಳ ಬಾಣಗಳನ್ನು ಆತ ಬಿಡ್ತಾನಂತೆ. ಮತ್ತೆ ಗಿಣಿ ಆತನ ವಾಹನ. ಈ ಎಲ್ಲ ಲಕ್ಷಣಗಳಿಂದ ಈತ ಕಾಮನೇ ಹೌದು, ಮನ್ಮಥನೇ ಹೌದು ಅಂತ ನಾವು ಹೇಳಬಹುದು. ಚಿನ್ನೂರ ಸಂಧ್ಯಾಗ, ಪ್ರಹ್ಲಾದಗುಡಿ ಸಿಂಧನೂರು ಅವರು ಬರೆದಂತಹ ಪುಸ್ತಕ ಇದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಸ, ರ, ಉ, ಯ, ಡ, ದಿ, ಗ, ಗ. ಹೇಳಿ ಶರತ್. ಉಗಾದಿಯ ಸಡಗರ. ಉಗಾದಿಯ ಸಡಗರ. ಉತ್ತರವನ್ನು ನೋಡೋಣ. ಉಗಾದಿಯ ಸಡಗರ ಉತ್ತರ ಸರಿಯಾಗಿದೆ. ಚಿನ್ನೂರ ಸಂಧ್ಯಾಗ ಈ ಒಂದು ಪುಸ್ತಕವನ್ನು ಶರತ್ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ತೆಂಗು ಬಿಸಿಲಿಗೆ ಬೆಂದು ಒಣಗಿದೆ, ನಾಯಿ ಹೋಳಿಗೆ. ಹೇಳಿ ರಮೇಶ್ರೀ. ಒಣಕೊಬ್ಬರಿ. ಉತ್ತರ ಒಣಕೊಬ್ಬರಿ. ಒಣಕೊಬ್ಬರಿ. ಉತ್ತರವನ್ನು ನೋಡೋಣ. ಒಣಕೊಬ್ಬರಿ ಉತ್ತರ ಸರಿಯಾಗಿದೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ನಾಯಿ. ಪೂಜಾ, ಶರತ್. ಶುನಕ. ನಾ. ಶುನಕ ಅಂದರೆ ನಾ ಬರಬೇಕು. ನಾ ಇದೆ ಇಲ್ಲಿ. ಉತ್ತರವನ್ನು ನೋಡೋಣ. ಸೊಣಗ ಅಂತ ಒಂದು ಶಬ್ದ ಇದೆ ಕನ್ನಡದಲ್ಲಿ. 3 ಉತ್ತರ ಬಜರ್ ಒತ್ತಿದ್ದಾರೆ ರಮ್ಯಶ್ರೀ. ಒಬ್ಬಟ್ಟು. ಒಬ್ಬಟ್ಟು. ಉತ್ತರವನ್ನು ನೋಡೋಣ. ಒಬ್ಬಟ್ಟು ಉತ್ತರ ಸರಿಯಾಗಿದೆ. ತೆನೆ ಅನಂತ ರಮೇಶ್ ಬರೆದ ಹನಿಗವನದ ಕೃತಿ. ರಮ್ಯಶ್ರೀ ಅವರಿಗೆ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆ. ಮೊದಲ ಅವಕಾಶ ಪೂಜಾ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಕೂದಲು ನೆಟ್ಟಗಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಭಯವಾಗು, ರೋಮಾಂಚನವಾಗು. ರೋಮಾಂಚನವಾಗು. ಮುಂದಿನ ಪ್ರಶ್ನೆ: ಗಿಡಮರಗಳ ಮಧ್ಯದ ತಿರುಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚೇಗೆ, ಚೇಗು. ಚೇಗೆ. ಮುಂದಿನ ಪ್ರಶ್ನೆ: ಕಂಸನು ಯಾವ ವಂಶದ ರಾಜ? ಯದುವಂಶ, ಕುರುವಂಶ. ಯದುವಂಶ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ರಟ್ಟೆ ಮುರಿದು ರೊಟ್ಟಿ ತಿನ್ನು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಎತ್ತ ಹೋದರೂ ಬಿಡದೆ ಬೆನ್ನತ್ತಿ ತಾ ಬರುತ್ತಿರುವ, ಕತ್ತಲಲ್ಲಿ ಇವನು ಅಡಗುವ, ಇವನಾರು ಗೊತ್ತು ಹಿಡಿದು ಹೇಳೇ ಸಖಿ. ನೆರಳು. ನೆರಳು. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕೂದಲು ನೆಟ್ಟಗಾಗು, ರೋಮಾಂಚನವಾಗು ಸರಿಯಾಗಿದೆ. 2 ಉತ್ತರ. ಇದು ಚೇಗು ಆಗಿತ್ತು. ಚೇಗೆ ಅಂತ ತಾವು ಹೇಳಿದ್ರೆ
ಮೂರನೇ ಪ್ರಶ್ನೆಗೆ ಉತ್ತರ ಯದುವಂಶ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ರಟ್ಟೆ ಮುರಿದು ರೊಟ್ಟಿ ತಿನ್ನು, ಕಟ್ಟೆ ಕಟ್ಟಿ ಅನ್ನ ತಿನ್ನು ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ನೆರಳು ಸರಿಯಾಗಿತ್ತು. ತಾವು ಒಟ್ಟು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಶರತ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಕೂದಲು ಬೆಳ್ಳಗಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ವಯಸ್ಸು ಬಣ್ಣವನ್ನು ಹಚ್ಚು. ವಯಸ್ಸಾಗು. ಮುಂದಿನ ಪ್ರಶ್ನೆ, ಸೇವಕ ದಾಸ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚೇಟ, ಚೇಡಿ. ಚೇಟ. ಮುಂದಿನ ಪ್ರಶ್ನೆ, ಕಂಸನ ನಿಜವಾದ ತಂದೆಯ ಹೆಸರೇನು? ಉಗ್ರಸೇನ, ದ್ರುಮಿಲ. ದ್ರುಮಿಲ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ರಾಗ ನೆನಪಾದಾಗ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ ವರ್ಷನಾಮದಲ್ಲಿರುವ ಮರವನೇರುತ ಬರುವ ಸಾರಸದಿ ಕರುಳ ನರೆಯುವ ಇವನಾರೆಂದು ಸಾರಿ ಹೇಳೆ ಸಖಿ. ವರ್ಷ ಇದೆ ಅಂತ ಅವನಸಲ್ಲಿ ಮರ ಹತ್ಕೊಂಡು ಬರ್ತಾನಂತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕೂದಲು ಬೆಳ್ಳಗಾಗೋ ವಯಸ್ಸಾಗೋ ಸರಿಯಾಗಿದೆ. 2 ಉತ್ತರ ಸೇವಕ ದಾಸ ಚೇಟ ಸರಿಯಾಗಿದೆ. 3 ಉತ್ತರ ದ್ರುಮಿಲ ಸರಿಯಾಗಿದೆ. 4 ಉತ್ತರ ರಾಗ ನೆನಪಾದಾಗ ತಾಳವು ಮರೆಯೇತಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ವಸಂತ ಋತುವಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ರಮ್ಯಶ್ರೀಯವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಕೂಲಿ ನಾಲಿ ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಷ್ಟಪಟ್ಟು ದುಡಿ, ಅನ್ನಕ್ಕೆ ದಂಡವಾಗು. ಕಷ್ಟಪಟ್ಟು ದುಡಿ. ಮುಂದಿನ ಪ್ರಶ್ನೆ, ಉಕ್ಕಿನ ಸಣ್ಣ ಉಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚೇಣ, ಚೇಣಿ. ಚೇಣಿ. ಮೊದಲನೇದ? ಎರಡನೇದು. ಕಂಸನು ಮೂಲತಃ ಯಾವ ರಾಕ್ಷಸ ವಂಶಕ್ಕೆ ಸೇರಿದವನು? ಕಾಲಯವನ, ಕಾಲನೇಮಿ. ಕಾಲನೇಮಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ರಾಗಿ ಇದ್ರೆ ರಾಗ, ಅಕ್ಕಿ ಇದ್ರೆ ಹಾಡು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ ಗಾಲಿ ಒಂಟಿ ಟಾಂಗಾಕ್ಕೆ 7 ಕುದುರೆಯ ಕಟ್ಟಿ ಕಾಲಿಲ್ಲದ ಆಳು ಹೊಡೆಯುವ ಟಾಂಗಾದ ಮೇಲೆ ಹೋಗುವನಾರೆಂದು ಹೇಳೇ ಸಖಿ. ಒಂದೇ ಒಂದು ಚಕ್ರ ಇದೆಯಂತೆ, 7 ಕುದುರೆ ಕಟ್ಟಿದಾರಂತೆ. ಅದನ್ನು ಹೊಡೆಯೋ ವ್ಯಕ್ತಿಗೆ ಕಾಲುಗಳಿಲ್ಲವಂತೆ. ಹೋಗೋ ವ್ಯಕ್ತಿ ಯಾರು ಅಂತ ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕೂಲಿ ನಾಲಿ ಮಾಡು, ಕಷ್ಟಪಟ್ಟು ದುಡಿ ಸರಿಯಾಗಿದೆ. 2 ಉತ್ತರ ಉಕ್ಕಿನ ಸಣ್ಣ ಮುಳಿ, ಚೇಣ ಸರಿಯಾಗಿದೆ. ಚೇಣಿ ಹೇಳಿದ್ರಿ ನೀವು, ಚೇಣ ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಕಾಲನೇಮಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ರಾಗಿ ಇದ್ರೆ ರಾಗ, ರಾಗಿ ಇಲ್ದಿದ್ರೆ ರೋಗ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಸೂರ್ಯನ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪೂಜಾ ಅವರಿಗೆ ದೊರೀತಾ ಇದೆ 4 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶರತ್ ಅವರಿಗೆ ದೊರೀತಾ ಇದೆ 3, 4, 7 ಪುಸ್ತಕ. ಸ್ವೀಕರಿಸಿ. ಅಭಿನಂದನೆಗಳು. ಮೂರು 6 ಪುಸ್ತಕಗಳು ತಮಗೆ. ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.